ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಆ ವಿಗ್ರಹಗಳು ಎಲ್ಲಿದೆ ಹೇಳಿ. ಅನಾಹುತ ಆಗೋಯ್ತು ಕಡ್ಕಿ. ಏನಾಯ್ತು ಕನಕಾಂಬರಿ ದೇವಿ? ಅಸಲಿ ವಿಗ್ರಹ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ನಮ್ಮ ಆಳ್ಗಳಿಗೆ ಹೇಳಿ ಅದನ್ನೆಲ್ಲ ನದಿಗೆ ಹಾಕ್ಬಿಡು ಅಂತ ಹೇಳ್ಬಿಟ್ಟೆ. ಜಜ್ಜೆ ನೀನೇನು ತಲೆ ಕೆಡ್ಸ್ಕೋಬೇಡ, ಮೊದಲು ಆ ಸುಂದರಮ್ಮನ ಹೆಸರು ಜಾಗಕ್ಕೆ ಹೋಗೋಣ ನಡಿ. ಅಮ್ಮರೇ, ನೀವು ಹೇಳಿದ ಕೆಲಸ ಮುಗೀತು. ಆ ವಿಗ್ರಹಗಳನ್ನು ತಂದು ಎಷ್ಟು ಬಿಟ್ವಿ. ಸುಂದ್ರಮ್ಮ, ಅಂತೂ ನೀನ್ ನದಿ ಪಾಲಾಗ್ಬಿಟ್ಯಾ. ನಿನ್ನನ್ನು ಕಾಪಾಡೋ ಸಲುವಾಗಿ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ. ಯಾಕೆ ನನ್ನಿಂದ ದೂರ ಆದೆ? ಯಾಕೆ ನನಗೆ ಹೀಗೆ ಮಾಡ್ತೀಯ ಸುಂದ್ರಮ್ಮ? ಈ ಮಗಳು ತಾಯಿಗೆ ಅಷ್ಟೊಂದು ಬೇಡ ಆಗೋದ್ನ. ನಂದೆ. ನಾನೇ ನಿನ್ನನ್ನು ಜೋಪಾನ ಮಾಡ್ಬೇಕಾಗಿತ್ತು, ಆದ್ರೆ ನಾನು ನಿನ್ನನ್ನು ಜೋಪಾನ ಮಾಡಕ್ ಆಗ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಸುಂದ್ರಮ್ಮ. ಈ ಪಾಪಿ ಮಗಳನ್ನ ಕ್ಷಮಿಸ್ಬಿಡು. ನಿಮ್ಮ ಕೆಲಸದವ್ರನ್ನ ಬಿಟ್ಟು ವಿಗ್ರಹದ ಮೂಟೆಗಳನ್ನು ಹುಡುಕಿಸಿ ಕನಕಾಂಬ್ರಿ. ಎಲ್ಲಿಗಂಟ ಅಂತ ಹುಡುಕಿಸ್ಲಿ? ದೊಡ್ಡ ದೊಡ್ಡ ಬಂಡೆಗಳನ್ನೇ ಉರುಳಿಸ್ತದೆ ಈ ನದಿ. ಮೂಟೆಗಳು ಯಾವ ಲೆಕ್ಕ? ಇಷ್ಟೊತ್ತಿಗಾಗಲೇ ನದಿ ನೀರಿನ ಸೆಳೆತಕ್ಕೆ ಸಿಕ್ಕಿ ಎಷ್ಟು ದೂರ ಹೊಂಟೋಗಿರ್ತದೋ ಏನೋ. ಈಗ ಇಲ್ಲಿ ಹುಡುಕಿ ಪ್ರಯೋಜನ ಇಲ್ಲ. ನದಿ ಹರ್ಕೊಂಡು ಹೋಗೋ ದಿಕ್ಕಿಗೆ 2 ಮೈಲಿ ದೂರ ಹೋಗಿ ಅಲ್ಲಿ ಹುಡುಕಬೇಕು. ಸರಿ, ಆ ಕೆಲಸ ಮಾಡೋಣ. ಏನಾದ್ರೂ ಆಗ್ಲಿ, ಆ ವಿಗ್ರಹ ಸಿಗ್ಲೇಬೇಕು. ಇದಕ್ಕೆಲ್ಲ ಕಾರಣ ಜಾಜಿನೇ. ಅವಳು ಅವಾಗ್ಲೇ ಬೊಗಳಿದ್ರೆ ಈ ವಿಗ್ರಹ ಸಿಕ್ತಿತ್ತೋ ಏನೋ. ವಿಗ್ರಹ ಅಂತೂ ಇನ್ ಸಿಗೋದಿಲ್ಲ, ಆದ್ರೆ ಅವಳನ್ನ ಮಾತ್ರ ಉಳಿಸ್ಬಾರ್ದು. ಎಲ್ಲದಕ್ಕೂ ಹಿಂಗ್ ಕೂಗಾಡ್ಬೇಡ ದೇವಿಕಾ. ಮೂಟೆಲಿ ವಿಗ್ರಹ ಐತೆ ಅಂತ ಹೇಳಿದ್ದು ಜಾಜಿ ಅಲ್ಲ, ಕಡ್ಕಿ. ನೀವು ಎಲ್ಲದಕ್ಕೂ ಜಾಜಿನ್ ವಹಿಸ್ಕೊಂಡ್ ಬರಬೇಡಿ. ನಿಮಗ್ ವಿಗ್ರಹ ಬೇಕಂದ್ರೆ ಹೋಗಿ ಹುಡುಕಿಸ್ಕೊಳ್ಳಿ, ಆದ್ರೆ ಜಾಜಿ ನನಗ್ ಬೇಕು. ನಿಧಿ ಕೂಪಕ್ಕೆ ತಳ್ಳಬೇಕು. ನಿನ್ನಿಂದಾನೇ ಇಷ್ಟೆಲ್ಲ ಆಯ್ತಾ ಇರೋದು. ನಿನ್ ಮೊದಲನೇ ಸಲ ಬಂದಾಗ್ಲೇ ನನಗೆ ವಿಗ್ರಹ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಆಯ್ತಾನೆ ಇರ್ಲಿಲ್ಲ. ನಿನ್ ವಿಗ್ರಹನ ಮುಚ್ಚಿಟ್ಟು ಬಚ್ಚಿಟ್ಟು ನನ್ನ ಜೊತೆ ಕಳ್ಳಾಟ ಆಡ್ದೆ. ಅದಕ್ಕೆ ಸರಿಯಾಗಿ ಆ ವಿಗ್ರಹನು ಅವ್ರ ಕೈಯಿಂದ ಇವ್ರ ಕೈಗೆ, ಇವ್ರ ಕೈಯಿಂದ ಅವ್ರ ಕೈಗೆ ಹೋಗಿ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ತು. ಇವಾಗ ನೋಡಿದ್ರೆ ಲೆಕ್ಕವಿಲ್ದಷ್ಟು ವಿಗ್ರಹ ಉದ್ಭವ ಆಗ್ಬಿಟ್ಟವೆ. ನಾನೊಬ್ಳು ಮಂಕೆ. ಆತರ ಪಟ್ಟು ನಾನೇ ವಿಗ್ರಹಗಳನ್ನ ನದಿಗೆ ಬಿಸಾಕ್ಸ್ಬಿಟ್ಟೆ.
ಇವಾಗ ನೆಂಗೆ ಹುಡುಕ್ಲಿ? ನೋಡು, ಆ ನಿಧಿ ನನ್ನ ಕೈ ಸೇರಕ್ಕೆ ನಾಳೆನೆ ಕಡೆ ಹುಣ್ಣಿಮೆ. ಅಷ್ಟೊಳಗಾಗಿ ಇಗ್ರ ನನಗೆ ಸಿಕ್ಕಿ ಈ ನಿಧಿ ನನಗೆ ದಕ್ತೋ ಸರಿ, ಇಲ್ಲಾಂದ್ರೆ ನಾನೇ ನಿನ್ನ ಶಿವನ ಪಾದ ಸೇರಿಸ್ಬಿಡ್ತೀನಿ. ಸುಂದ್ರಮ್ಮನ ಆಶೀರ್ವಾದ ಇರೋವರೆಗೂ ಯಾರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಆದರೆ ನನಗೂ ಈಗ ಸುಂದ್ರಮ್ಮ ಬೇಕು. ಅವಳನ್ನು ಪಡೆಯೋದಕ್ಕೆ ನಿಮ್ಮಷ್ಟೇ ಆತರ ನನಗೂ ಇದೆ. ಆತ ಇರ್ತೈತೆ, ಇಲ್ದೇ ಏನು? ಆದ್ರೆ ನೀನು ಯಾವಾಗಲೂ ಮಾಡೋದು ಮಣ್ತಿನ ಕೆಲಸನೇ. ನಾವು ಅವತ್ತು ಚಕ್ರಾಪುರಿಗೆ ಬಂದು ಕಷ್ಟಪಟ್ಟು ಆ ಇಗ್ರನ್ನ ಸಂಪಾದನೆ ಮಾಡ್ಕೊಂಡಿದ್ವಿ. ನೀನು ಅಷ್ಟ್ರಲ್ಲಿ ಬಂದು ನದಿಗೆ ಬಿಸಾಕ್ಬಿಟ್ಟಲ್ಲ. ಇವಾಗ ನೋಡಿದ್ರೆ ನಾನೇ ಆ ಇಗ್ರನ್ನ ನದಿಗೆ ಬಿಸಾಕ್ಸ್ಬಿಟ್ಟೆ. ಸುಂದ್ರಮ್ಮ ಮುಳುಗಲ್ಲ. ಎಷ್ಟೇ ಸೆಳೆವಿದ್ರು ಅಷ್ಟೇನೆ, ಸುಂದ್ರಮ್ಮ ನೀರಲ್ಲಿ ಮುಳುಗಲ್ಲ, ತೇಲ್ತಾಳೆ. ಅವಳನ್ನ ಸುಲಭವಾಗಿ ಕಂಡು ಹಿಡಿಬಹುದು. सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरा. ಆದಿಶೇಷ ನಿನ್ನ ಕಿರುಬೆರಳಿನುಂಗುರ, ಸಾಂಬ ಶಿವನಿಗೆ ನೀನೆ ಅರ್ಧ ಶರೀರ. ನೀನು ನಿಂತ ನೆಲವೇ ಕೈಲಾಸ ಮಂದಿರ, ಸಿಂಹವೇರಿ ಕುಳಿತ ನೀನೆಷ್ಟು ಸುಂದರ. ನೀನಿಲ್ಲದೆ ಒಂದು ಕ್ಷಣ ಈ ಜಗವಿಲ್ಲ, ನಿನ್ನಿಂದಲೇ ತಾನೇ ಹಗಲಿರುಳೆಲ್ಲ. ಅಮ್ಮ ತ್ರಿಪುರ ಸುಂದರಿಯವರ ವಿಗ್ರಹ. ಏನಂದ್ರಿ ನೀವು? ವಿಗ್ರಹ ಅಂತಂದ್ರ? ಹೌದು ಶಾಸ್ತ್ರಿಗಳೇ, ನಾನು ವಿಗ್ರಹ ನೋಡಿದೆ. ಎಲ್ಲಿ? ಯಾವಾಗ? ಹೇಗೆ? ಗಾಢ ಧ್ಯಾನದಲ್ಲಿದ್ದೆ. ಆಗ ತಾಯಿ ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹ ಕಾಣಿಸ್ತು. ಯಾವ ಸ್ಥಳದಲ್ಲಿದೆ ಅಂತ ಏನಾದ್ರೂ ಕಾಣ್ತಾ? ಅದು ಯಾವ ಸ್ಥಳ ಅನ್ನೋ ಅಂದಾಜು ನನಗಿಲ್ಲ ಶಾಸ್ತ್ರಿಗಳೇ. ಆದರೆ ಆ ಸ್ಥಳ ಸುತ್ತಲೂ ಜಲದಿಂದ ಆವೃತವಾಗಿತ್ತು. ಎಲ್ಲೆಲ್ಲೂ ಪ್ರವಾಹ. ಆ ಪ್ರವಾಹದ ನಡುವೆ ಅಮ್ಮನವರ ವಿಗ್ರಹ ತೇಲಿ ಬರ್ತಾ ಇತ್ತು. ಖಂಡಿತ ಅದು ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹನೇ ಅಂತೀರಾ? ಖಂಡಿತ ಅದು ತ್ರಿಪುರ ಸುಂದರಿ ಅಮ್ಮನವರದೇ ವಿಗ್ರಹ. ನಾನೇ ಕಣ್ಣಾರೆ ಕಂಡಿದ್ದೀನಿ. ಸುಂದರಮ್ಮನವರ ವಿಗ್ರಹ ನೀರೊಳಗೆ ಎಲ್ಲೋ ಇದೆ. ಅದರ ಕಥೆ ಇನ್ನೂ ಮುಗಿದಿಲ್ಲ. ಇನ್ನೊಂದು ಹೊರಳಿದೆ ಅಷ್ಟೇ. ಅಂದರೆ ಕಥೆಯ ಇನ್ನೊಂದು ತಿರುವಿನ ಆರಂಭ ಇದು.
ಹೊಸ ಕಥೆ ಶುರುವಾಗಬೇಕಾದ್ರೆ ಹಳೆ ಕತೆ ಅಂತ್ಯವಾಗಬೇಕಲ್ವಾ? ಆದರೆ ನನ್ನ ಅಂತರಾತ್ಮ ಹಾಗೆ ಹೇಳ್ತಿದ್ದೆ ಶಾಸ್ತ್ರಿಗಳೇ. ಸರಿ, ನೀವು ಹೇಳಿದ್ದೆ ಸರಿ ಅನ್ಕೊಳ್ಳೋಣ. ಹೊಸ ಕತೆ ಯಾವುದು ಅಂತ ಗೊತ್ತಾ? ಅದು ಅದು ಅಲ್ರಿ, ಇಷ್ಟು ಹೇಳ್ದವ್ರಿಗೆ ಅದನ್ನು ಹೇಳೋದು ಕಷ್ಟನಾ? ಯಾಕೆ ನಿಮ್ಮ ಅಂತರಾತ್ಮ ಯಾವುದೂ ಉತ್ತರ ಕೊಡ್ತಾ ಇಲ್ವಾ? ಹೇಳಿ. ಅದು ಶಿವ ಶಿವೆಯರ ಸಂಗಮ. ದಿವ್ಯಾಯ ದೇವಾಯ ದಿಗಂಬರಾಯ. ನನಗೆ ಗೋಚರಿಸಿದ ಪ್ರಕಾರ ಅಮ್ಮನವರ ವಿಗ್ರಹ ತೇಲ್ತಾ ಇತ್ತು. ಸ್ಮಯಗಾರಾಯ ನಮಃ ಶಿವ. ಅಮ್ಮನವರ ವಿಗ್ರಹ ಯಾವತ್ತೂ ಮುಳುಗೋದೂ ಇಲ್ಲ, ಕೊಚ್ಕೊಂಡೂ ಹೋಗೋದಿಲ್ಲ. ಅದು ನಿಧಾನಕ್ಕೆ ತೇಲ್ತಾ ತೇಲ್ತಾ ಪ್ರಯಾಣ ಮಾಡಿ ಹಿಂದೆ ಈ ಹುಣ್ಣಿಮೆನೆ ಅದು ದಕ್ಷಿಣನಾಥನ ಗುಡಿಯನ್ನು ಸೇರಿಕೊಳ್ಳುತ್ತೆ. ಪಿನಾಕಹಸ್ತಾಯ ಸನಾತನ. ದಕ್ಷಿಣನಾಥ ತ್ರಿಪುರ ಸುಂದರಮ್ಮ ಏಕಕಾಲಕ್ಕೆ ಪೂಜೆ ಸ್ವೀಕರಿಸಲೇಬೇಕು. ದಿವ್ಯಾಯ ದೇವಾಯ ದಿಗಂಬ. ಪೂಜೆ ವಿನಃ ಸುಂದರಮ್ಮ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಅದಕ್ಕಾಗಿ ಇವತ್ತು ಶಿವ ಶಿವಿಯರಿಬ್ಬರು ಭೂಸ್ಪರ್ಶ ಮಾಡ್ತಾ ಇದ್ದಾರೆ. ನಮಃ ಶಿವಾಯ. ಅವರಿಬ್ಬರ ಸಂಗಮ ಆಗಲೇಬೇಕು. ಇದು ಶಿವಶಿವಿಯರ ಸಂಕಲ್ಪ ಶಾಸ್ತ್ರಿಗಳೇ. ಇಲ್ಲಿಂದ 8 ಗಾವದ ದೂರ ಇರೋ ಜಲಪಾತದಲ್ಲಿ ವಿಗ್ರಹದ ಮೂಟೆಗಳು ಬಿದ್ದೋದ್ರೆ ನಮ್ಮ ಕೈ ಸಿಗಲ್ಲ. ಆದ್ರೆ ಅದು ಯಾವುದೇ ಕಾರಣಕ್ಕೂ ಹಂಗಾಗಬಾರ್ದು. ಅದಕ್ಕೆ ನೀವು ಈಗಿಂದೀಗ್ಲೇ ಹೋಗಿ ಅಲ್ಲಿ ಬಲೆ ಹಾಕ್ರಿ. ಹೊರಡ್ರಿ. ಅಂದ್ರೆ ಇವತ್ತು ಖಂಡಿತ ವಿಗ್ರಹ ದಕ್ಷಿಣನಾಥೇಶ್ವರನ ಗುಡಿಗೆ ಬಂದು ಸೇರುತ್ತೆ ಅಂತೀರಾ? ಇದರಲ್ಲಿ ಅನುಮಾನನೇ ಬೇಡ ಶಾಸ್ತ್ರಿಗಳೇ. ಇವತ್ತು ಶಿವ ಶಿವಿಯರ ಸಂಗಮದ ಪವಿತ್ರವಾದ ದಿನ. ಹಿಂದೆ ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹ ದಕ್ಷಿಣನಾಥನ ಗುಡಿಯನ್ನು ಸೇರೇ ಸೇರುತ್ತೆ. ಹಾಗಾದ್ರೆ ನಾನು ಇಲ್ಲೇ ನಿಂತು ಏನು ಮಾಡ್ತಾ ಇದ್ವಿ? ವಿಗ್ರಹ ನನಗೆ ಬೇಕು. ವಿಗ್ರಹ ಸಿಕ್ಕಿದ್ರೆ ಶ್ರೀಚಕ್ರ ಸಿಕ್ಕ ಹಾಗೆ. ಬರ್ತೀನಿ ದೇಶಗಳೇ, ಬರ್ತಾ ವಿಗ್ರಹದ ಸಮೇತ ಬರ್ತೀನಿ. ಇವ್ರಿಗೂ ಆ ಶ್ರೀಚಕ್ರದ ಮೇಲಿನ ವ್ಯಾಮೋಹ ಇನ್ನೂ ಹೋಗೇ ಇಲ್ಲ. ಇದು ಹೋಗಿ ಎಲ್ಲಿಗೆ ಮುಟ್ಟುತ್ತೋ? ಆದರೆ ನನ್ನ ಒಳ ಮನಸ್ಸು ಹೇಳ್ತಾ ಇದೆ, ಈ ದಿನ ಏನೋ ಒಂದು ಪವಾಡ ನಡೆಯುತ್ತೆ ಅಂತ. ಇವತ್ತು ದಕ್ಷಿಣನಾಥನ ಸನ್ನಿಧಿಯಲ್ಲಿ ಸಂಜೆ ಶಿವಶಿವಿಯರ ಸಂಗಮ. ಆಹಾ, ಎಂಥ ದಿವ್ಯ ಸಂಗಮ!
ಶಿವಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ನಾವೇರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಭಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಸರ್ವಂ ಪ್ರಾವೃತ ತತ್ವಂ ಪ್ರಾಭವ ವಿಪ್ರಪ್ರೇರಿತ ಪರ ಎಲ್ಲವೂ ನೀನಮ್ಮ ಎಲ್ಲವೂ ನೀನಮ್ಮ ಆದಿಶಕ್ತಿ ಶ್ರೀನವ ಶಕ್ತಿ ಎಲ್ಲವೂ ನೀನಮ್ಮ ಆದಿಯು ನೀನಮ್ಮ ಆದಿ ಅಂತ್ಯವೂ ನೀನಮ್ಮ ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ ಜೀವವು ನೀನಮ್ಮ ಜೀವದ ಚೇತನ ನೀನಮ್ಮ ಜ್ಞಾನದಾಹಿಗಳ ಚಿಜ್ಯೋತಿಯ ಬೆಳಕು ನೀನಮ್ಮ